ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಮಸ್ಕಾರಗಳು. ಸಂತೋಷ್ ಆನಂದರಾಮ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕಂಟಿನ್ಯೂಸ್ 2 ಬ್ಲಾಕ್ ಬಸ್ಟರ್ ಕನ್ನಡ ಚಿತ್ರಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಒಬ್ಬ ಪ್ರತಿಭಾನ್ವಿತ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಇವರ ಮೊದಲನೇ ಚಿತ್ರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಅದು 125 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿತು ಹಾಗೂ 2015ರ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಅದೇ ಆಗಿತ್ತು. ಹಾಗೆ 9 ಫಿಲ್ಮ್ಫೇರ್ ಅವಾರ್ಡ್ ಕೂಡ ತನ್ನ ಮುಡಿಗೇರಿಸಿಕೊಂಡಿತು. ಅದಾದ ನಂತರ ರೀಸೆಂಟ್ಲಿ ರಿಲೀಸ್ ಆದ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಮೂವಿ, ಅದು ಹೇಗೆ ಇವಾಗ ಓಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಕರ್ನಾಟಕಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲರೂ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಾಜಕುಮಾರಿಗೆ. ಹಾಗೆ ಎಲ್ಲ ಪ್ರೇಕ್ಷಕರನ್ನು ಕೂಡ ರಂಜಿಸ್ತಾ ಇದೆ. ಹಾಗೆ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ತನ್ನದೇ ಆದ ಒಂದು ದಾಖಲೆಯನ್ನೇ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಮೇನ್ ಬಿಹೈಂಡ್ ಕ್ರೆಡಿಟ್ ಯಾರಿಗೆ ಅಂದರೆ ನಮ್ಮ ಡೈರೆಕ್ಟರ್ ಸಂತೋಷ್ ಆನಂದರಾವ್ಗೆ ಹೋಗುತ್ತೆ. ಸೊ ಇವೆರಡೂ ಚಿತ್ರದ ನಂತರ ಸಂತೋಷ್ ಅವರು ಯಾವ ಚಿತ್ರವನ್ನು ಮಾಡುತ್ತಾರೆ, ಹಾಗೆ ಯಾರ ಹೀರೋ ಜೊತೆ ಮಾಡುತ್ತಾರೆ, ಆ ಮೂವಿ ಹೆಸರೇನಂತ ಎಲ್ಲರಿಗೂ ಕುತೂಹಲವಿತ್ತು. ಇವಾಗ ಅದಕ್ಕೆ ಆನ್ಸರ್ ಸಿಕ್ಕಿದೆ. ಸಂತೋಷ್ ಅವರ ನೆಕ್ಸ್ಟ್ ಫಿಲ್ಮು ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣನ ಜೊತೆ. ಅದು ಚಿತ್ರಕ್ಕೆ ಮತ್ತೆ ರಣರಂಗವೆಂದು ಶೀರ್ಷಿಕೆ ಇಡಲಾಗಿದೆ. ಅದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಈ ಚಿತ್ರದ ಮೂಲಕ ನಮ್ಮ ಸಂತೋಷ್ ಆನಂದರವರು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಜೊತೆ ತಾವು ಕೂಡ ಹ್ಯಾಟ್ರಿಕ್ ಬಾರಿಸಲು ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ವಿಷಯ ಎಲ್ಲ ಶಿವಣ್ಣನ ಅಭಿಮಾನಿಗಳಿಗೆ ಹಾಗೂ ರಾಜವಂಶದ ಅಭಿಮಾನಿಗಳಿಗೆ ಒಂದು ಸಂತಸದ ವಿಷಯನೇ ಅಂತಲೇ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್ ಫಾರ್ ಸಂತೋಷ್ ಅವರ ಮುಂದಿನ ಚಿತ್ರ ಮತ್ತೆ ರಣರಂಗಕ್ಕೆ. ಹೀಗೆ ಮತ್ತಷ್ಟು ಒಳ್ಳೆಯ ಚಿತ್ರಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡಿ. ಹಾಗೆ ನಮ್ಮ ಪ್ರೇಕ್ಷಕರನ್ನು ಕೂಡ ರಂಜಿಸ್ತಾ ಇರಿ. ಹಾಗೆ ನಮ್ಮ ಕನ್ನಡ ಚಿತ್ರರಂಗವನ್ನು ಕೂಡ ಬೆಳೆಸಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಕನ್ನಡ, ಜೈ ಕರ್ನಾಟಕ. ನಮಸ್ಕಾರ.